ಸ್ನೇಹಿತರೆ, ನೀವು ಯಶಸ್ಸು ಕಾಣಲು ನಿಮ್ಮ ಕನಸುಗಳನ್ನು ನೆರವೇರಿಸಿಕೊಳ್ಳಲು ಒಂದು ಅದ್ಭುತ ಸಮಯವಿದೆ. ಅದು ಯಾವುದು ಅಂದರೆ ಬ್ರಾಹ್ಮಿ ಮುಹೂರ್ತದ ವೇಳೆಯ ಸಮಯ. ಅಂದರೆ ಮುಂಜಾನೆ 3:30ರಿಂದ 5:30 ನಡುವಿನ ಸಮಯ. ಈ ಸಮಯದಲ್ಲಿ ಹೆಚ್ಚಾಗಿ ಮುಂಜಾನೆಯ ಮಂಜಿನ ಚಳಿ ಇರುವುದರಿಂದ ಗಾಢವಾದ ನಿದ್ರೆಯಲ್ಲಿ ನಾವಿರುತ್ತೇವೆ. ಆದರೆ ನಮ್ಮ ಕನಸಿನ ಈಡೇರಿಕೆಗಾಗಿ ನಾವು ಈ ಸಮಯದಲ್ಲಿ ಎದ್ದು ಓದುವುದರಿಂದ ಉತ್ತಮ ಫಲಿತಾಂಶ ನಮಗೆ ಖಂಡಿತ ಸಿಗುವುದು. ಮುಂಜಾನೆ 4 ಗಂಟೆಗೆ ಎದ್ದು ಓದಿದರೆ ನೀವು ನಿಮ್ಮ ಶಕ್ತಿಯ ಶ್ರೇಷ್ಠ ಸ್ವರೂಪವನ್ನು ತಲುಪಬಹುದು. ಖಂಡಿತ ಇದು ಯಶಸ್ಸಿನ ಬಾಗಿಲು ತೆರೆಯಲು ಸಹಕಾರಿಯಾಗಿದೆ. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 3:30ರಿಂದ 5:30 ನಡುವಿನ ಈ ಸಮಯ ಪವಿತ್ರವಾಗಿದೆ ಹಾಗೂ ಇದನ್ನು ದೇವರ ಸಮಯ ಎಂದು ಸಹ ಕರೆಯಲಾಗಿದೆ. ಈ ಸಮಯದಲ್ಲಿ ಪ್ರಕೃತಿಯ ಶಕ್ತಿ, ಶಾಂತಿ ಮತ್ತು ಚೈತನ್ಯ ಅತ್ಯುತ್ತಮ ಮಟ್ಟದಲ್ಲಿರುತ್ತದೆ. ವೇದಗಳು ಮತ್ತು ಉಪನಿಷತ್ತುಗಳು ಈ ಸಮಯವನ್ನು ದೈವಿಕ ಶಕ್ತಿ ಮತ್ತು ಜ್ಞಾನವನ್ನು ಅರಿಯುವ ಸಮಯವೆಂದು ಕರೆಯುತ್ತವೆ. ಬ್ರಾಹ್ಮಿ ಮುಹೂರ್ತದ ಶಕ್ತಿ ಮನಸ್ಸು ಮತ್ತು ಮೆದುಳನ್ನು ಪೂರ್ಣವಾಗಿ ಶುದ್ಧಗೊಳಿಸುತ್ತದೆ. ಒಂದು ವೇಳೆ ಈ ಸಮಯದಲ್ಲಿ ಓದಿದರೆ ಮನಸ್ಸು ಹೆಚ್ಚು ಶಾಂತಚಿತ್ತ ಮತ್ತು ಏಕಾಗ್ರತೆಯಿಂದ ಕೂಡಿರುತ್ತದೆ. ಜೊತೆಗೆ ಓದಿದಂತಹ ವಿಷಯಗಳು ಮೆಮೊರಿಯಲ್ಲಿ ಉಳಿಯುತ್ತವೆ. ಇನ್ನು ಈ ಬ್ರಾಹ್ಮಿ ಮುಹೂರ್ತ ಸಮಯದ ಕುರಿತು ವಿಜ್ಞಾನ ಏನು ಹೇಳುತ್ತೆ ಅಂದರೆ, ವಿಜ್ಞಾನಿಗಳ ಪ್ರಕಾರ ಮುಂಜಾನೆ 4 ಗಂಟೆಗೆ ಎದ್ದು ಓದುವ ವಿದ್ಯಾರ್ಥಿಗಳ ಮೆದುಳಿನ ಆಲ್ಫಾ ಅಲೆಗಳು ಸಕ್ರಿಯವಾಗಿರುತ್ತವೆ. ಈ ಆಲ್ಫಾ ಅಲೆಗಳು ಗಾಢವಾದ ಧ್ಯಾನ, ಜ್ಞಾನಶಕ್ತಿ ಮತ್ತು ರಚನಾತ್ಮಕತೆಗಾಗಿ ಹೆಚ್ಚು ಶ್ರೇಷ್ಠವಾಗಿವೆ. ಒಟ್ಟಾರೆ ಈ ಸಮಯದಲ್ಲಿ ಓದಿದ ವಿಷಯಗಳು ನೆನಪಿನಲ್ಲಿ ಹೆಚ್ಚು ಉಳಿಯುತ್ತವೆ. ಹಾಗೆ ವಿಷಯವನ್ನು ಅರ್ಥೈಸಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಬ್ರಾಹ್ಮಿ ಮುಹೂರ್ತದ ಸಮಯ ಮೆದುಳಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ ಎಂದು ವಿಜ್ಞಾನವು ಒಪ್ಪಿಕೊಂಡಿದೆ. ಇನ್ನು ಯಶಸ್ವಿ ವ್ಯಕ್ತಿಗಳಾಗಿ ಬೆಳೆದು ನಿಂತಿರುವ ಜನಗಳ ದಿನಚರಿಯನ್ನು ನೋಡಿದರೆ, ಆಪಲ್ ಕಂಪನಿಯ CEO ಟಿಮ್ ಕುಕ್ ಇವರು ಪ್ರತಿದಿನ ಮುಂಜಾನೆ 4 ಗಂಟೆಗೆ ಎದ್ದು ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಹಾಗೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದಿನವಿಡೀ ಶಕ್ತಿಯಿಂದ ಕೆಲಸ ಮಾಡಲು ಕಾರಣ ಮುಂಜಾನೆ 4 ಗಂಟೆಗೆ ಎದ್ದು ಧ್ಯಾನ ಮಾಡ್ತಾರೆ. ಜೊತೆಗೆ ಪರೀಕ್ಷೆಗಳಲ್ಲಿ ಮತ್ತು ತಮ್ಮ ಜೀವನದಲ್ಲಿ ಅಗ್ರಸ್ಥಾನದಲ್ಲಿರುವ ಅನೇಕ ವಿದ್ಯಾರ್ಥಿಗಳು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಓದಿ ಯಶಸ್ಸನ್ನು ಪಡೆದಿದ್ದಾರೆ. ಅದು ಯಶಸ್ಸು ಗಳಿಸಲು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಸಮಯ ತುಂಬಾನೇ ಸಹಕಾರಿಯಾಗಿದೆ. ಸ್ನೇಹಿತರೆ, ಈಗ ನಾನು ಹೇಳಲು ಬಯಸುವುದಿಷ್ಟೇ, ಈಗ ಆ ಸಮಯ ನಿಮ್ಮದು ಆಗಬೇಕು. ಇದು ಈಗ ನಿಮ್ಮ ಪಾಲಿನ ಸಮಯವಾಗಿದೆ. ಬೆಳಗ್ಗಿನ ಜಾವ 4 ಗಂಟೆಗೆ ಎದ್ದು ಓದುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಏನು ಬದಲಾವಣೆಯಾಗುತ್ತದೆ ಅಂದರೆ, ನಿಮ್ಮ ಧ್ಯಾನ ಶಕ್ತಿ ಹೆಚ್ಚುತ್ತದೆ. ಓದಿದ ವಿಷಯಗಳು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತವೆ. ಗಾಢವಾದ ಮನಸ್ಥಿತಿಯೊಂದಿಗೆ ಓದುವ ಶಕ್ತಿ ಬರುತ್ತದೆ. ಶ್ರದ್ಧೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಮೆದುಳಿನ ರಿಟೆನ್ಷನ್ ಪವರ್ 3 ಪಟ್ಟು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಅದು ಒಮ್ಮೆ ನೀವು ಪ್ರಯತ್ನಿಸಿ ನೋಡಿ, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮಗೆ ಬರುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ಪ್ರತಿದಿನ 21 ದಿನಗಳವರೆಗೆ ಮುಂಜಾನೆ 4 AM ಎದ್ದು ಓದಿದರೆ ಅದು ನಿಮ್ಮ ಚಟವಾಗಿ ಮಾರ್ಪಡುತ್ತದೆ. ಯಶಸ್ಸು, ಶಾಂತಿ ಮತ್ತು ಆಂತರಿಕ ಶಕ್ತಿ ನಿಮಗೆ ಒಲಿಯುತ್ತದೆ. ಅದು ಈಗ ಕೇಳಿ. ಯಶಸ್ಸು ಹೊಂದಬೇಕಾದರೆ ನಿಮ್ಮ ಜೀವನದಲ್ಲಿ ಈ ಶೈಲಿಯನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಯಶಸ್ಸು ನಿಮ್ಮ ಎದುರಿಗೆ ಇದೆ. ಅದನ್ನು ಹಿಂಬಾಲಿಸಲು, ಜೊತೆಗೆ ಅದನ್ನು ಪಡೆಯಲು ಮಾರ್ಗವನ್ನು ಇಲ್ಲಿ ಕಂಡುಕೊಳ್ಳಬೇಕಾಗಿದೆ ಅಷ್ಟೇ. ನಿರ್ಧಾರ ನಿಮ್ಮ ಕೈಯಲ್ಲಿಯೇ ಇದೆ. ಒಳ್ಳೆಯದಾಗಲಿ ಎಂದು ಹಾರೈಸುವೆ. ಧನ್ಯವಾದ.